ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಬಂತು ಭರ್ಜರಿ ಗುಡ್ ನ್ಯೂಸ್. ಹೌದು ಸ್ನೇಹಿತರೆ, ಬೆಳ್ಳಂಬೆಳಿಗ್ಗೆನೆ ಇವತ್ತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. ಸ್ನೇಹಿತರೆ, ಯಾರಿಗೆ 5ನೇ ಕಂತಿನ ಹಣ ಬಂದಿಲ್ಲ ಅವರಿಗೂ ಗುಡ್ ನ್ಯೂಸ್, ಯಾರಿಗೆ 4ನೇ ಕಂತಿನ ಹಣ ಬಂದಿಲ್ಲ ಅವರಿಗೂ ಗುಡ್ ನ್ಯೂಸ್, ಇನ್ನು 5ನೇ ಕಂತಿನ ಹಣವನ್ನು ಪಡೆದು 6ನೇ ಕಂತಿನ ಹಣಕ್ಕಾಗಿ ಯಾರು ಕಾಯ್ತಾ ಇದ್ರ ಸೊ ಅಂತವ್ರಿಗೆ ಗುಡ್ ನ್ಯೂಸ್. ಹೌದು ಸ್ನೇಹಿತರೆ, ಇಂಥ ಒಂದು ನಿರ್ಧಾರವನ್ನ ತೆಗೆದುಕೊಂಡು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿರುವಂತದ್ದು. ಸ್ನೇಹಿತರೆ, ನಿಮ್ಗೆಲ್ಲ ಗೊತ್ತಿರಬಹುದು, ಈಗ ಆಲ್ರೆಡಿ 70% ಜನಗಳೇನಿದ್ದಾರೆ ಗೃಹಲಕ್ಷ್ಮಿ ಯೋಜನೆಯ 5ನೇ ಕಂತಿನ ಹಣವನ್ನ ಪಡೆದಿದ್ದಾರೆ. ಇನ್ನು 30% ಜನಗಳು ಮಾತ್ರ ಹಣ ಬಂದಿಲ್ಲಂತೆ. ಸೊ ಆದ್ರೆ ಅವ್ರಿಗೆ ಕೂಡ ಇವತ್ತ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. ಇನ್ನು ಅದ್ರ ಜೊತೆಗೆ ಕೆಲವರಿಗೆ 4ನೇ ಕಂತಿನ ಹಣ ಪೆಂಡಿಂಗ್ ಇದೆ ಅಂತೆ, ಅವ್ರಿಗೆ ಕೂಡ ಇವತ್ತ ಒಂದು ಭರ್ಜರಿ ಗುಡ್ ನ್ಯೂಸ್. ಇನ್ನು 5ನೇ ಕಂತಿನ ಹಣವನ್ನ ಪಡೆದು 6ನೇ ಕಂತಿನ ಹಣ ಯಾವಾಗ ಬರುತ್ತೆ ನಮ್ಮ ಖಾತೆಗೆ ಅಂತ ಕಾಯ್ತಾ ಇದೆ. ಸೊ ಅವರಿಗೆ ಕೆಲವೊಂದು ಹೊಸ ರೂಲ್ಸ್ ಗಳನ್ನ ಆಡ್ ಮಾಡಿ ಅವ್ರಿಗೆ ಕೂಡ ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿರುವಂತದ್ದು. ಹಾಗಾದ್ರೆ ಬನ್ನಿ, ಗೃಹಲಕ್ಷ್ಮಿ ಯೋಜನೆಯ ಭರ್ಜರಿ ಗುಡ್ ನ್ಯೂಸ್ ಗಳು ಏನು ಅನ್ನೋದ್ರ ಬಗ್ಗೆ ಸ್ಟೆಪ್ ಬೈ ಸ್ಟೆಪ್ ಅನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಮಧ್ಯದಲ್ಲಿ ಪೂರ್ತಿಯಾಗಿ ನೋಡಿ, ಯಾಕಂದ್ರೆ ವಿಡಿಯೋ ಒಂದೊಂದು ಪಾಯಿಂಟ್ ಅನ್ನು ಬೇರೆ ಬೇರೆ ಹೇಳ್ತಿರ್ತೀನಿ. ನಿಮಗೆ ಗೊತ್ತಾಗಬೇಕಂದ್ರೆ ಪೂರ್ತಿಯಾಗಿ ಕ್ಲಿಯರ್ ಆಗಿ ನೋಡಿ. ವಿಡಿಯೋನ ನೋಡೋದಕ್ಕಿಂತ ಮುಂಚಿತವಾಗಿ ಒಂದು ರಿಕ್ವೆಸ್ಟ್ ಏನಪ್ಪಾ ಅಂತಂದ್ರೆ, ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಯಾರ್ಯಾರು ಪಡಿತಾ ಇದ್ರಾ, ವಿಡಿಯೋನ ನೋಡ್ತಾ ಇದ್ರಾ, ಒಂದು ಲೈಕ್ ಅನ್ನ ಕೊಡಿ, ಪ್ರೋತ್ಸಾಹ ಮಾಡಿ. ಮತ್ತೆ ಅದರಿಂದ ನಾವು ಹೊಸ ಹೊಸ ಜೆನ್ಯೂನ್ ಕಂಟೆಂಟ್ ಅನ್ನ ನಿಮ್ಗೆ ಕೊಡೋದಕ್ಕೆ ನಾವು ಟ್ರೈ ಮಾಡ್ತೀವಿ. ಹಾಗಾದ್ರೆ ಬನ್ನಿ, ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಇವತ್ತು ಇದೀಗ ಬಂದಿರುವಂತಹ ಭರ್ಜರಿ ಗುಡ್ ನ್ಯೂಸ್ ಗಳು ಏನೇನು ಅನ್ನೋದನ್ನ ತಿಳಿಸ್ಕೊಡ್ತಾ ಇದೀನಿ. ಹೌದು ಸ್ನೇಹಿತರೆ, ಇದೀಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯಿಂದ ಬಂದಿರುವಂತಹ ಒಂದು ಹೊಸ ಅಪ್ಡೇಟ್ ಇದು. ಖುದ್ದಾಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೊಟ್ಟಿರುವಂತಹ ಒಂದು ಹೊಸ ಮಾಹಿತಿ. ಸ್ನೇಹಿತರೆ, ಭರ್ಜರಿ ಗುಡ್ ನ್ಯೂಸ್ ಗಳು ಏನೇನು ಅನ್ನೋದ್ರ ಬಗ್ಗೆ ನಾನು ಮಾಹಿತಿಯನ್ನ ಅತಿ ಬೇಗನೆ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಈಗ ಬಹಳಷ್ಟು ಮಂದಿಗೆ ಗೃಹಲಕ್ಷ್ಮಿ ಯೋಜನೆಯ 5ನೇ ಕಂತಿನ ಹಣ ಬಂದಿದೆ, ಇನ್ನು 30% ಜನಗಳಿಗೆ ಬರ್ಬೇಕಂತೆ. ಆದ್ರೆ ಇದಕ್ಕೆ ಕಾರಣಗಳು ಏನು ಅನ್ನೋದ್ರ ಬಗ್ಗೆ ಸರಿಯಾದ ಮಾಹಿತಿ ಕೊಟ್ಟಿಲ್ಲ. ಆದ್ರೆ ಇವತ್ತ ಗೃಹಲಕ್ಷ್ಮಿ ಯೋಜನೆಯ 5ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ತಾ ಇದಾರಂತೆ. ಆದ್ರೆ ಯಾವ್ಯಾವ ಜಿಲ್ಲೆಗಳಿಗೆ ಅನ್ನೋದ್ರ ಬಗ್ಗೆ ಕೆಲವೊಂದು ಜಿಲ್ಲೆಗಳ ಹೆಸರುಗಳನ್ನ ಕೊಟ್ಟಿರುವಂತದ್ದು. ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ಕೋಲಾರ ಜಿಲ್ಲೆ, ತುಮಕೂರು ಜಿಲ್ಲೆ, ಮತ್ತೆ ಬೆಳಗಾವಿ ಜಿಲ್ಲೆ, ಉತ್ತರ ಕನ್ನಡ, ಮತ್ತೆ ಬಳ್ಳಾರಿ, ಮತ್ತೆ ವಿಜಯನಗರ, ಮತ್ತೆ ಏನು ಕೋಲಾರ ಜಿಲ್ಲೆ ಅಂತ ಕೊಟ್ಟಿದ್ದಾರೆ. ಇನ್ನು ಕೆಲವೊಂದು ಜಿಲ್ಲೆಗಳಿಗೆ ಹಣವನ್ನ ಕೂಡ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇಲ್ಲಿ ಏನಪ್ಪಾ ಅಂತಂದ್ರೆ, ಕೆಲವೊಂದು ತಾಂತ್ರಿಕ ದೋಷದಿಂದಾಗಿ ಕೆಲವೊಂದು 5ನೇ ಕಂತಿನ ಹಣ ಕೆಲವರಿಗೆ ಪೆಂಡಿಂಗ್ ಇತ್ತಂತೆ. ಅವರಿಗೆಲ್ಲ ಇವತ್ತ ಏನು 5ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಇನ್ನೊಂದು ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ, ಈ ಒಂದು 4ನೇ ಕಂತಿನ ಹಣ ಕೆಲವರಿಗೆ ಪೆಂಡಿಂಗ್ ಇತ್ತಂತೆ. ಸೊ ಅಂತವರ ಒಂದು ಲಿಸ್ಟ್ ಅನ್ನ ರೆಡಿ ಮಾಡಿ ಅಂತವ್ರಿಗೆ ಕೂಡ ಇವತ್ತ 4ನೇ ಕಂತಿನ ಹಣವನ್ನ ಒಟ್ಟಿಗೆ ಬಿಡುಗಡೆ ಮಾಡ್ತಾ ಇದಾರಂತೆ. ಅಂದ್ರೆ ಇಲ್ಲಿ 4ನೇ ಕಂತಿನ ಹಣ ಆಲ್ ಓವರ್ ಸ್ಟೇಟ್ ಏನಿದೆ ಎಲ್ಲಾ ಜಿಲ್ಲೆಗಳಿಗೂ ಬಿಡುಗಡೆ ಮಾಡ್ತಾ ಇದಾರಂತೆ. ಒಟ್ಟಿಗೆ 4,000 ರೂಪಾಯಿ ಹಣವನ್ನ ಇವತ್ತ ಬಿಡುಗಡೆ ಮಾಡ್ತಿರುವಂತದ್ದು ಇಡೀ ರಾಜ್ಯಾದ್ಯಂತ. ಅಂದ್ರೆ ನಿಮ್ಗೆ 4ನೇ ಕಂತಿನ ಹಣ ಬಂದಿಲ್ಲ ಅಂದ್ರೆ 4ನೇ ಕಂತಿನ ಹಣ ಬರುತ್ತೆ, 5ನೇ ಕಂತಿನ ಹಣ ಬಂದಿಲ್ಲ ಅಂದ್ರೆ 5ನೇ ಕಂತಿನ ಹಣ ಬರುತ್ತೆ. ಯಾಕಂದ್ರೆ ಇದೀಗ ಬಂದಿರುವಂತಹ ಮಾಹಿತಿ ಪ್ರಕಾರ ಈಗ ಆಲ್ರೆಡಿ ಹಣವನ್ನ ಬಿಡುಗಡೆ ಮಾಡಿರುವಂತದ್ದು ಕೆಲವರ ಅಕೌಂಟ್ಗೆ 4,000 ರೂಪಾಯಿ ಹೋಗಿದೆ. ಹೌದು ಸ್ನೇಹಿತರೆ, ಈ ರೀತಿಯಾಗಿ ಇವತ್ತ ಏನು ಇಡೀ ರಾಜ್ಯಾದ್ಯಂತ 2 ಕಂತುಗಳ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರಂತೆ. ಸೊ ಬಹಳಷ್ಟು ಮಂದಿ ಈ ಒಂದು ಹಣ ಯಾಕೆ ಬಂದಿಲ್ಲ, ಬೇರೆಯವ್ರಿಗೆಲ್ಲ ಬಂದಿದೆ, ನಮ್ಗೆ ಯಾಕೆ ಬಂದಿಲ್ಲ ಅಂತ ಟೆನ್ಷನ್ ತೆಗೆದುಕೊಳ್ತಾ ಇದ್ರು. ಸೊ ಅಂತವ್ರಿಗೆಲ್ಲ ಇವತ್ತ ಏನು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಗುಡ್ ನ್ಯೂಸ್ ಅನ್ನ ಕೊಟ್ಟಿರುವಂತದ್ದು. ಅಂದ್ರೆ 2 ಕಂತುಗಳ ಹಣವನ್ನ ಇವತ್ತ ಬಿಡುಗಡೆ ಮಾಡಿದ್ದಾರೆ. ನಿಮ್ಮ ಅಕೌಂಟ್ಗಳನ್ನು ಒಂದ್ಸಲ ಚೆಕ್ ಮಾಡ್ತಾ ಇರಿ, ನಿಮ್ಮ ಖಾತೆಗೆ ಹಣ ಬರೋದು ಗ್ಯಾರಂಟಿ. ಸೊ ಇನ್ನೊಂದು ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ, 6ನೇ ಕಂತಿನ ಹಣದ ಬಗ್ಗೆ ಭರ್ಜರಿ ಗುಡ್ ನ್ಯೂಸ್ ಅನ್ನ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೊಟ್ಟಿರುವಂತದ್ದು. ಸ್ನೇಹಿತರೆ, ನಿಮಗೆ ಏನಪ್ಪಾ ಅಂತಂದ್ರೆ ಅತಿ ಶೀಘ್ರದಲ್ಲೇ ಬಿಡುಗಡೆ ಮಾಡ್ಬೇಕಂತ 6ನೇ ಕಂತಿನ ಹಣವನ್ನ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡಿದಾರಂತೆ. ಆದ್ರೂ ಕೂಡ ಈ ತಿಂಗಳ ನಿಮಗೆ ಏನಿದೆ 6ನೇ ಕಂತಿನ ಹಣ ಬರಲ್ಲ. ಹೌದು ಸ್ನೇಹಿತರೆ, ಯಾಕಂದ್ರೆ ಈ ಒಂದು ಸಂಪೂರ್ಣವಾಗಿ 5ನೇ ಕಂತಿನ ಹಣ ಎಲ್ಲಾ ಜನರ ಖಾತೆಗೆ ಹೋಗ್ಬೇಕಂತ ನಿರ್ಧಾರ ಮಾಡಿರೋದ್ರಿಂದ ಸೊ ಹಂತವಾಗಿ ಹಣವನ್ನ ರಿಲೀಸ್ ಮಾಡ್ತಾರಂತೆ. ಆದ್ರೆ 6ನೇ ಕಂತಿನ ಹಣ ಈಗೆಲ್ಲ ಪ್ರಿಪರೇಷನ್ ಮಾಡಿದ್ದು ನಿಮಗೆ ಫೆಬ್ರವರಿ 1ನೇ ತಾರೀಕಿನಿಂದ ನಿಮಗೆ ಹಣ ಏನು ಈ ಒಂದು 6ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡೋದಕ್ಕೆ ಸಿದ್ಧತೆಯನ್ನ ಮಾಡ್ತಾರಂತೆ. ಆದ್ರೆ ನಿಮ್ಗೆ 15 ದಿನಗಳ ಕಾಲಾವಕಾಶ ಕೊಟ್ಟಿರ್ತಾರಂತೆ. 15 ದಿನಗಳಲ್ಲಿ ಈ ಒಂದು 6ನೇ ಕಂತಿನ ಹಣ ನಿಮ್ಮ ಖಾತೆಗೆ ಜಮಾ ಆಗುತ್ತೆ. ಅಂದ್ರೆ 1ನೇ ತಾರೀಕಿನಿಂದ ಹಿಡಿದು 15ನೇ ತಾರೀಕು ಒಳಗಡೆಗಾಗಿ ನಿಮ್ಮ ಖಾತೆಗಳಿಗೆ ಈ ಒಂದು 6ನೇ ಕಂತಿನ ಹಣ ಜಮಾ ಆಗುತ್ತಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಖುದ್ದಾಗೆ ಮಾಹಿತಿಯನ್ನ ತಿಳಿಸಿಕೊಟ್ಟಿರುವಂತದ್ದು. ಜೊತೆಗೆ 6ನೇ ಕಂತಿನ ಹಣ ಬಿಡುಗಡೆಗೆ ಈ ಬಾರಿ ಹೊಸ ರೂಲ್ಸ್ ಗಳನ್ನ ಆಡ್ ಮಾಡಲಾಗಿದಂತೆ. ಯಾರು ರೇಷನ್ ಕಾರ್ಡ್ ಅನ್ನ ಹೊಂದಿದ್ದು ಅವರು ಕೇವಲ ಗವರ್ಮೆಂಟ್ ಸ್ಕೀಮ್ ಗಳ ಒಂದು ಬೆನಿಫಿಟ್ ಅನ್ನ ಪಡಿತಿರ್ತಾರೆ. ಸೊ ಅಂದ್ರೆ ಸ್ಟೋರ್ ಗಳಲ್ಲಿ ಆಹಾರ ಧಾನ್ಯಗಳನ್ನ ಪಡಿತಿರೋದಿಲ್ಲ ಅಂತವ್ರಿಗೆ ಹಣ ಬರೋದು ಡೌಟ್ ಅಂತ ಹೇಳ್ತಾ ಇದ್ದಾರೆ. ಇನ್ನು ಅದ್ರ ಜೊತೆಗೆ ಕೆಲವರು BPL ಕಾರ್ಡ್ಗಳು ಅಂದ್ರೆ ಇದ್ದಂತವ್ರು ಶ್ರೀಮಂತರು ಕೂಡ ವೈಟ್ ಬೋರ್ಡ್ ಕಾರನ್ನ ಇಟ್ಕೊಂಡಂತವ್ರು BPL ಕಾರ್ಡ್ ಅನ್ನ ಹೊಂದಿದ್ದು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಾಗಿದ್ರೆ ಹಣವನ್ನ ಪಡಿತಾ ಇದ್ರೆ
ಸೊ ಅಂತವ್ರಿಗೆ ಕೂಡ ಕ್ಯಾನ್ಸಲ್ ಮಾಡ್ತೀವಿ ಅನ್ನೋ ಒಂದು ಮಾಹಿತಿ ಕೇಳಿ ಬರ್ತಾ ಇದೆ. ಈ ರೀತಿಯಾಗಿ ಬೇರೆ ಬೇರೆ ರೀತಿಯ ಒಂದು ಹೊಸ ರೂಲ್ಸ್ ಗಳನ್ನ ಆಡ್ ಮಾಡ್ತಾ ಇದ್ದಾರೆ. ಇನ್ನು ಅದ್ರ ಜೊತೆಗೆ ಯಾರು ರೇಷನ್ ಕಾರ್ಡ್ ಅನ್ನ ತಿದ್ದುಪಡಿ ಮಾಡಿದ್ದಾರೆ ಸೊ ಅಂತವ್ರಿಗೆ ಕೂಡ ಈಗ ಹೊಸದಾಗಿ ಅರ್ಜಿಯನ್ನ ಸಲ್ಲಿಸಿ 6ನೇ ಕಂತಿನ ಹಣವನ್ನ ಪಡಿಬಹುದು ಅಂತ ತಿಳಿಸಿರುವಂತದ್ದು. ಇನ್ನು ಯಾರ್ದಾದ್ರೂ ಅಪ್ಲಿಕೇಶನ್ ಏನಾದ್ರು ರಿಜೆಕ್ಟ್ ಆಗಿದ್ರೆ ಅಂತವ್ರು ಕೂಡ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಿ 6ನೇ ಕಂತಿನ ಹಣವನ್ನ ಡೈರೆಕ್ಟ್ ಆಗಿ ಪಡಿಬಹುದು ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಖುದ್ದಾಗಿ ಮಾಹಿತಿಯನ್ನ ತಿಳಿಸಿಕೊಟ್ಟಿರುವಂತದ್ದು. ಒಟ್ಟಾರೆಯಾಗಿ ಫೆಬ್ರವರಿ 1ನೇ ತಾರೀಕಿನಿಂದ ಗೃಹಲಕ್ಷ್ಮಿ ಯೋಜನೆಯ 6ನೇ ಕಂತಿನ ಹಣ ನಿಮ್ಮ ಖಾತೆಗೆ ಬರೋದಕ್ಕೆ ಶುರು ಆಗುತ್ತೆ.